ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಅನು ಎಜುಕೇಷನಲ್ ಸ್ಟಡೀಸ್. 9ನೇ ತರಗತಿ ಗಣಿತ ಭಾಗ 2 ಅಧ್ಯಾಯ 9 ವೃತ್ತಗಳು. ಈ ವಿಡಿಯೋದಲ್ಲಿ ನಾವು ಅಭ್ಯಾಸ 9.1ರ ಈ 2 ಪ್ರಶ್ನೆಗಳಿಗೆ ಉತ್ತರಿಸೋಣ. ಪ್ರಶ್ನೆ ನಂಬರ್ 1. 2 ವೃತ್ತಗಳು ಸಮನಾದ ತ್ರಿಜ್ಯಗಳನ್ನು ಹೊಂದಿದ್ದರೆ ಅವುಗಳು ಸರ್ವಸಮ ಎಂಬುದನ್ನು ಸ್ಮರಿಸಿಕೊಳ್ಳಿ. ಸರ್ವಸಮ ವೃತ್ತಗಳ ಸಮಜ್ಯಾಗಳು ವೃತ್ತ ಕೇಂದ್ರದಲ್ಲಿ ಸಮನಾದ ಕೋನಗಳನ್ನು ಉಂಟು ಮಾಡುತ್ತವೆ ಎಂದು ಸಾಧಿಸಿ. ಇಲ್ಲಿ ಸಾಧನೆಯನ್ನ ಕೇಳಿದ್ದಾರೆ. ಇಲ್ಲಿ 2 ವೃತ್ತಗಳು ಸಮನಾದ ತ್ರಿಜ್ಯಗಳನ್ನು ಹೊಂದಿವೆ ಎಂದು ಹೇಳಲಾಗುತ್ತಿವೆ ಮತ್ತು ಇಲ್ಲಿ ಆ 2 ತ್ರಿಜ್ಯಗಳು ಇಲ್ಲಿ ವೃತ್ತಗಳು ಸರ್ವಸಮ ಎಂಬುದನ್ನು ನಾವು ನೆನಪಿಟ್ಟುಕೊಳ್ಳಬೇಕು. ಈಗ ಇಲ್ಲಿ ನಾವು ಸರ್ವಸಮ ವೃತ್ತಗಳ ಸಮಜ್ಯಾಗಳು ವೃತ್ತದಲ್ಲಿ ಸಮನಾದ ಕೋನಗಳನ್ನು ಉಂಟು ಮಾಡುತ್ತವೆ ಎಂದು ಸಾಧಿಸಬೇಕಾಗಿದೆ. ಈಗ ಸಾಧಿಸೋಣ. ಇಲ್ಲಿ ನಾವು 2 ಸಮನಾದ ತ್ರಿಜ್ಯಗಳನ್ನು ಹೊಂದಿರುವಂತಹ ವೃತ್ತಗಳನ್ನು ಬಿಡಿಸಿದ್ದೇವೆ. ಇಲ್ಲಿ ನೀವು ನೋಡಬಹುದು, ಇಲ್ಲಿ OB OA ತ್ರಿಜ್ಯವಾಗಿದೆ ಮತ್ತು PN ಮತ್ತು MP ಗಳು ಕೂಡ ಇಲ್ಲಿ ತ್ರಿಜ್ಯ. ಇಲ್ಲಿ AB MN ಗಳು ಆಗಿದ್ದಾವೆ. ಈಗ ಇಲ್ಲಿ ನಾವು 2 ವೃತ್ತಗಳು ಸಮನಾದ ತ್ರಿಜ್ಯಗಳನ್ನು ಹೊಂದಿರುವ ವೃತ್ತವನ್ನು ಬಿಡಿಸಿದ್ದೇವೆ. ಈಗ ಇಲ್ಲಿ ನಾವು ಸರ್ವಸಮ ಎಂದು ಈ 2 ತ್ರಿಜ್ಯಗಳನ್ನು ಗಮನಿಸಬೇಕು. ಇಲ್ಲಿ ತ್ರಿಜ್ಯಗಳು ಸಮನಾಗಿದ್ದಾಗ ಈ 2 ವೃತ್ತಗಳು ಸರ್ವಸಮವಾಗಿರುತ್ತವೆ. ಈಗ ಇಲ್ಲಿ ನಾವು ಬರೆಯೋಣ, ಇವೆರಡು ಸರ್ವಸಮ ವೃತ್ತಗಳು. ಈಗ ಇಲ್ಲಿ ತ್ರಿಭುಜ AOB ಮತ್ತು ತ್ರಿಭುಜ MNP ಗಳಲ್ಲಿ ಇಲ್ಲಿ ತ್ರಿಭುಜಗಳನ್ನು ನಾವು ರೂಪಿಸಿದ್ದೇವೆ. ತ್ರಿಭುಜ AOB ಮತ್ತು ತ್ರಿಭುಜ MNP ಗಳಲ್ಲಿ ಇಲ್ಲಿ AB = MN. ಇಲ್ಲಿ ಗಮನಿಸಿ, AB ಮತ್ತು MN ಗಳು ಇಲ್ಲಿ ಜಾಗಳಾಗಿದ್ದಾವೆ. ಈ 2 ಜಾಗಳು ಸಮ ಎಂದು ನಾವು ಬರೆದಿದ್ದೇವೆ. AB = MN. ಇವು ವೃತ್ತಗಳಲ್ಲಿರುವ ಸರ್ವಸಮ ಜಾಗಳು. ಇವು ಇಲ್ಲಿ ಈ 2 ವೃತ್ತಗಳು ಸರ್ವಸಮವಾಗಿದ್ದಾಗ ಈ 2 ಜಾದ ಅಳತೆಗಳು ಕೂಡ ಸಮನಾಗಿರುತ್ತವೆ. ಆದ್ದರಿಂದ AB = MN ಆಗಿದೆ. ನಂತರ ಇಲ್ಲಿ OA = PM, OA = PM ಎಂದು ಬರೆದಿದ್ದೇವೆ. ಏಕೆಂದರೆ ಇವು ಈ 2 ಸರ್ವಸಮ ವೃತ್ತಗಳ ತ್ರಿಜ್ಯಗಳು ಸಮನಾಗಿವೆ. ಆದ್ದರಿಂದ AO ಮತ್ತು PM ಗಳು ಇಲ್ಲಿ ಈ ವೃತ್ತದ ತ್ರಿಜ್ಯಗಳಾಗಿದ್ದಾವೆ. ಇವು ಸರ್ವಸಮ ವೃತ್ತದ ತ್ರಿಜ್ಯಗಳು. ಇವು 2 ಕೂಡ ಒಂದೇ ಅಳತೆಯನ್ನ ಹೊಂದಿರುತ್ತವೆ. ಈಗ ನಾವು ಇನ್ನೊಂದು ತ್ರಿಜ್ಯವನ್ನ ಬರೆಯೋಣ. OB ಮತ್ತು PN ಗಳು ಕೂಡ ಇಲ್ಲಿ ತ್ರಿಜ್ಯಗಳು. OB ಗೆ PN ಸಮನಾಗಿದೆ. ಆದ್ದರಿಂದ OB = PN. ಇದು ಕೂಡ ಸರ್ವಸಮ ವೃತ್ತದ ತ್ರಿಜ್ಯಗಳು ಎಂದು ನಾವು ಬರೆದಿದ್ದೇವೆ. ಇಲ್ಲಿ ಈಗ ನೀವು ಗಮನಿಸಿ, ಇಲ್ಲಿ AO MP ಗೆ ಸಮನಾಗಿದೆ, OB PN ಗೆ ಸಮನಾಗಿದೆ ಮತ್ತು AB MN ಗೆ ಸಮನಾಗಿದೆ. ಇಲ್ಲಿರುವಂತಹ 3 ಬಾಹುಗಳು ಇಲ್ಲಿರುವಂತಹ 3 ಬಾಹುಗಳಿಗೆ ಸಮನಾಗಿದೆ. ಆದ್ದರಿಂದ ಇಲ್ಲಿ ನಾವು ಬಾ ಸರ್ವಸಮ ತ್ರಿಭುಜಗಳ ನಿಯಮದ ಪ್ರಕಾರ ಇಲ್ಲಿ ಬಾಹು 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 ಸರ್ವಸಮ ತ್ರಿಭುಜಗಳ ನಿಯಮದ ಪ್ರಕಾರ ಇಲ್ಲಿ ಈ 3 ಬಾಹುಗಳು ಒಂದಕ್ಕೊಂದು ಸಮನಾಗಿರುವುದರಿಂದ ಬಾಹು 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 ಸರ್ವಸಮ ತ್ರಿಭುಜದ ನಿಯಮವನ್ನು ನಾವು ಇಲ್ಲಿ ತೆಗೆದುಕೊಂಡಿದ್ದೇವೆ. ಇಲ್ಲಿ ಸರ್ವಸಮ ತ್ರಿಭುಜಗಳ ನಿಯಮದ ಪ್ರಕಾರ ಇಲ್ಲಿ ತ್ರಿಭುಜ AOB ತ್ರಿಭುಜ MNP ಗೆ ಸರ್ವಸಮವಾಗಿದೆ ಎಂದು ನಾವು ಬರೆದಿದ್ದೇವೆ. ಇಲ್ಲಿ ಈ ಎಲ್ಲಾ ಬಾಹುಗಳು ಸಮನಾಗಿರುವುದರಿಂದ ಈ 2 ತ್ರಿಭುಜಗಳು ಸರ್ವಸಮ ಎಂದು ನಾವು ಹೇಳಬಹುದು. ಅದನ್ನೇ ಇಲ್ಲಿ ಬರೆಯಲಾಗಿದೆ. ತ್ರಿಭುಜ AOB ಇದು ತ್ರಿಭುಜ MNP ಗೆ ಸರ್ವಸಮವಾಗಿದೆ. ಇಲ್ಲಿ ಕಾರಣವನ್ನ ಬರೆದಿದ್ದೇವೆ. 2 ತ್ರಿಭುಜಗಳು ಸರ್ವಸಮ. ಈಗ ನಾವು ಮುಂದೆ ಬರೆಯೋಣ. ಆದ್ದರಿಂದ ಇಲ್ಲಿ ಕೋನ AOB = ಕೋನ MNP. ಇಲ್ಲಿ ಕೋನಗಳು ಸಮನಾಗಿದ್ದಾವೆ ಎಂದು ನಾವು ಇಲ್ಲಿ ಕಂಡುಹಿಡಿಯಬೇಕಾಗಿದೆ ಅಥವಾ ಸಾಧಿಸಬೇಕಾಗಿದೆ. ಇಲ್ಲಿ ಕೋನ AOB ಕೋನ MPN ಗೆ ಸಮನಾಗಿದೆ. ಇಲ್ಲಿ ಉಂಟಾಗುವಂತಹ ಕೋನಗಳು ಸಮನಾಗಿರುತ್ತವೆ ಎಂದು ನಾವು ಇಲ್ಲಿ ಸಾಧಿಸಬೇಕು. ಇಲ್ಲಿ ಈ ತ್ರಿಭುಜಗಳು ಸರ್ವಸಮವಾಗಿದೆ ಎಂದು ನಾವು ಸಾಧಿಸಿದ್ದೇವೆ. ಈ ತ್ರಿಭುಜಗಳು ಸರ್ವಸಮವಾದಾಗ ಇಲ್ಲಿ ಉಂಟಾಗುವಂತಹ ಕೋನಗಳು ಕೂಡ ಒಂದಕ್ಕೊಂದು ಸಮನಾಗಿರುತ್ತದೆ. ಅಂದರೆ ಇಲ್ಲಿ O ಕೋನಕ್ಕೆ P ಕೋನ, A ಕೋನಕ್ಕೆ M ಕೋನ ಮತ್ತು B ಕೋನಕ್ಕೆ N ಕೋನ ಸಮನಾಗಿರುತ್ತದೆ. ಇಲ್ಲಿ ನಾವು ಒಂದು ಕೋನವನ್ನ ಬರೆದಿದ್ದೇವೆ. ಕೋನ AOB ಇಲ್ಲಿ ಕೋನ AOB ಕೋನ MPN ಗೆ ಸಮನಾಗಿದೆ. ಇಲ್ಲಿ ಏಕೆಂದರೆ ಸರ್ವಸಮ ತ್ರಿಭುಜದ ಅನುರೂಪ ಬಾಹುಗಳು ಇಲ್ಲಿ ಕೋನಗಳು ಕೂಡ ಇಲ್ಲಿ ಸರ್ವಸಮ ತ್ರಿಭುಜದ ಅನುರೂಪ ಭಾಗವಾಗಿದೆ. ಆದ್ದರಿಂದ ಇಲ್ಲಿ 2 ಸರ್ವಸಮ ವೃತ್ತಗಳು ಸಮಜ್ಯಾಗಳು ವೃತ್ತ ಕೇಂದ್ರದಲ್ಲಿ ಸಮನಾದ ಕೋನಗಳನ್ನು ಉಂಟು ಮಾಡಿವೆ. ಇಲ್ಲಿ ಗಮನಿಸಬಹುದು, ಚಿತ್ರದಲ್ಲಿ 2 ವೃತ್ತದ ತ್ರಿಜ್ಯಗಳು ಮತ್ತು ಇಲ್ಲಿ ಒಂದೊಂದು ಜಾಗಳು ಇಲ್ಲಿ ಸರ್ವಸಮ ಕೋನಗಳನ್ನು ಉಂಟು ಮಾಡಿದೆ ಎಂದು ನಾವು ಬರೆದಿದ್ದೇವೆ ಅಥವಾ ಸಮನಾದ ಕೋನಗಳನ್ನು ಉಂಟು ಮಾಡಿದೆ ಎಂದು ಕೂಡ ಇಲ್ಲಿ ನೀವು ಬರೆಯಬಹುದು. ಆದ್ದರಿಂದ ಇಲ್ಲಿ 2 ಸರ್ವಸಮ ವೃತ್ತಗಳ ಸಮಜ್ಯಾಗಳು ವೃತ್ತ ಕೇಂದ್ರದಲ್ಲಿ ಸಮನಾದ ಕೋನಗಳನ್ನು ಉಂಟು ಮಾಡಿದೆ ಎಂದು ನೀವು ಇಲ್ಲಿ ಕೊನೆಯಲ್ಲಿ ಬರೆಯಬೇಕು.
ಪ್ರಶ್ನೆ ನಂಬರ್ 2, ಸರ್ವ ಸಮವೃತ್ತದ ಜಾಗಳು ಕೇಂದ್ರದಲ್ಲಿ ಸಮನಾದ ಕೋನಗಳನ್ನು ಉಂಟು ಮಾಡಿದರೆ ಆ ಜಾಗಳು ಪರಸ್ಪರ ಸಮ ಎಂದು ಸಾಧಿಸಿ. ಇಲ್ಲಿ ನಾವು ಮೊದಲನೇ ಪ್ರಶ್ನೆಯಲ್ಲಿ ಸರ್ವ ಸಮವೃತ್ತದ ಜಾಗಳು ಸಮನಾದ ಕೋನಗಳನ್ನು ಉಂಟು ಮಾಡುತ್ತವೆ ಎಂದು ಕಂಡುಹಿಡಿದಿದ್ದೇವೆ. ಈಗ ಆ ಉಂಟು ಮಾಡಿದ ಕೋನಗಳು, ಆ ಉಂಟು ಮಾಡಿದಂತಹ ಜಾಗಳು ಪರಸ್ಪರ ಸಮ ಎಂದು ಸಾಧಿಸಬೇಕಾಗಿದೆ. ಸಾಧಿಸೋಣ. ಈಗ ನಾವು ಪುನಃ ಇಲ್ಲಿ ಬೇರೆ 2 ವೃತ್ತಗಳ ಚಿತ್ರವನ್ನು ಬಿಡಿಸಿದ್ದೇವೆ. ಇವೆರಡು ಕೂಡ ಇಲ್ಲಿ ಸರ್ವಸಮ ವೃತ್ತಗಳಾಗಿದ್ದಾವೆ. ಇಲ್ಲಿ ತ್ರಿಭುಜ MAN ಮತ್ತು ತ್ರಿಭುಜ OBP ಅನ್ನು ನಾವು ರಚಿಸಿದ್ದೇವೆ. ಇಲ್ಲಿ MA ಮತ್ತು OB, AN ಮತ್ತು BPಗಳು ಇಲ್ಲಿ ಈ ವೃತ್ತದ ತ್ರಿಜ್ಯಗಳಾಗಿದ್ದಾವೆ. ಇವು ಒಂದಕ್ಕೊಂದು ಸಮನಾಗಿರುತ್ತವೆ. ಇಲ್ಲಿ MN ಮತ್ತು OP ಆಗಿದೆ. ಇದನ್ನೇ ಇಲ್ಲಿ ನಾವು ಬರೆದಿದ್ದೇವೆ. ಆದ್ದರಿಂದ ತ್ರಿಭುಜ MAN ಮತ್ತು ತ್ರಿಭುಜ OBPಗಳಲ್ಲಿ, ಈ ತ್ರಿಭುಜ MAN ಮತ್ತು OBPಗಳಲ್ಲಿ MAN = OBP, ಕೋನ MAN, ಇಲ್ಲಿ ಕೋನ MAN ಇಲ್ಲಿ ನಾವು ಹಿಂದಿನ ಪ್ರಶ್ನೆಯಲ್ಲಿ ಕಂಡುಹಿಡಿದಿದ್ದೇವೆ. ಇಲ್ಲಿ ವೃತ್ತ ಕೇಂದ್ರದಲ್ಲಿ ಸಮನಾದ ಕೋನಗಳನ್ನು ಇಲ್ಲಿ ಈ ಜಾಗಳು ಉಂಟು ಮಾಡುತ್ತಿವೆ. ಇಲ್ಲಿ ಆದ್ದರಿಂದ MAN ಮತ್ತು OBPಗಳು ಇಲ್ಲಿ ಒಂದಕ್ಕೊಂದು ಸಮನಾಗಿದ್ದಾವೆ. ಎ ಕೋನ ಬಿ ಕೋನಕ್ಕೆ ಸಮ. ಇದು ದತ್ತ ಎಂದು ನಾವು ಬರೆದಿದ್ದೇವೆ, ಅಂದರೆ ಹಿಂದಿನ ಪ್ರಶ್ನೆಯಲ್ಲಿ ನಾವು ಸಾಧಿಸಿದ್ದೇವೆ. ಮುಂದೆ ಬರೆಯೋಣ. ಇಲ್ಲಿ AM ಮತ್ತು BOಗಳು ಸರ್ವ ಸಮವೃತ್ತದ ತ್ರಿಜ್ಯಗಳಾಗಿದ್ದಾವೆ. AMಗೆ BO ಸಮನಾಗಿದೆ. ಇಲ್ಲಿ ಗಮನಿಸಿ, AMಗೆ BO ಸಮನಾಗಿದೆ, ಏಕೆಂದರೆ ಇವೆರಡು ಕೂಡ ಇಲ್ಲಿ ತ್ರಿಜ್ಯವಾಗಿದ್ದಾವೆ. ಈಗ ಎರಡನೆಯದಾಗಿ ANಗೆ BP ಸಮನಾಗಿದೆ ಎಂದು ನಾವು ಬರೆಯಬೇಕು. ಇಲ್ಲಿ ANಗೆ BP ಸಮನಾಗಿದೆ. ಇಲ್ಲಿ ಬರೆದಿದ್ದೇವೆ AN = BP. ಇದು ಕೂಡ ಇಲ್ಲಿ ಸರ್ವ ಸಮವೃತ್ತದ ತ್ರಿಜ್ಯಗಳಾಗಿದ್ದಾವೆ. ಆದ್ದರಿಂದ ಬಾಕೋಬಾ ಸಿದ್ಧಾಂತದ ಪ್ರಕಾರ ಇಲ್ಲಿ ನೀವು ಗಮನಿಸಬಹುದು, ಮೊದಲನೆಯದಾಗಿ ನಾವು ಇಲ್ಲಿ ಒಂದು ಕೋನ ಸಮನಾಗಿದೆ ಎಂದು ಬರೆದಿದ್ದೇವೆ. ಇಲ್ಲಿ ನಾವು ದತ್ತವನ್ನು ಬರೆಯುವಾಗ ಕೋನ MANಗೆ ಕೋನ OBP ಸಮನಾಗಿದೆ ಎಂದು ಬರೆದಿದ್ದೇವೆ. ಈ ಕೋನ ಈ ಕೋನಕ್ಕೆ ಸಮನಾಗಿದೆ. ಇಲ್ಲಿ ಕೋನ ಇಲ್ಲಿ AM ಬಾಹು OB ಬಾಹುಗೆ ಸಮನಾಗಿದೆ ಮತ್ತು AN ಬಾಹು BP ಬಾಹುವಿಗೆ ಸಮನಾಗಿದೆ. ಅಂದರೆ ಇಲ್ಲಿ ಒಂದು ಬಾಹು ಒಂದು ಬಾಹು, ಒಂದು ಕೋನ ಒಂದು ಕೋನ, ಇಲ್ಲಿ ಇನ್ನೊಂದು ಬಾಹು ಸಮನಾಗಿವೆ. ಆದ್ದರಿಂದ ಇಲ್ಲಿ ಬಾಹು ಕೋನ ಬಾಹು ಈ ಸಿದ್ಧಾಂತವನ್ನು ನಾವು ಉಪಯೋಗಿಸಬೇಕು. ಆದ್ದರಿಂದ ಬಾಕೋಬಾ ಸಿದ್ಧಾಂತದ ಪ್ರಕಾರ ತ್ರಿಭುಜ AMN ಮತ್ತು OBP ಅಥವಾ BOP ಸರ್ವಸಮ ತ್ರಿಭುಜಗಳಾಗಿವೆ ಎಂದು ನಾವು ಬರೆಯಬೇಕು. ಆದ್ದರಿಂದ ಅಲ್ಲಿ ಆ ಎರಡು ತ್ರಿಭುಜಗಳು ಸರ್ವಸಮ ಎಂದು ನಾವು ಇಲ್ಲಿ ತೋರಿಸಿದ್ದೇವೆ. ತ್ರಿಭುಜ AMN ತ್ರಿಭುಜ BOPಗೆ ಸರ್ವಸಮವಾಗಿದೆ. ಆದ್ದರಿಂದ ಇಲ್ಲಿ MN = OP ಸರ್ವಸಮ ತ್ರಿಭುಜದ ಅನುರೂಪ ಬಾಹುಗಳು MN ಮತ್ತು OPಗಳು ಜಾಗಳಾಗಿದ್ದಾವೆ. ನೀವು ಗಮನಿಸಬಹುದು, MN OP ಇವು ಜಾಗಳಾಗಿದ್ದಾವೆ. ಇವೆರಡೂ ಕೂಡ ಈಗ ಸರ್ವಸಮ ಎಂದು ನಾವು ಸಾಧಿಸಿದ್ದೇವೆ. ಏಕೆಂದರೆ ಇಲ್ಲಿ ಈ ಎರಡೂ ತ್ರಿಭುಜಗಳು ಸರ್ವಸಮವಾದಾಗ ಇಲ್ಲಿ ಬಂದಿರುವಂತಹ ಮೂರನೇ ಬಾಹುಗಳು ಕೂಡ ನಮಗೆ ಸರ್ವಸಮವಾಗಿ ಲಭಿಸುತ್ತವೆ. ಆದ್ದರಿಂದ ಇಲ್ಲಿ ನಾವು ಸಾಧಿಸಿದಂತಾಯಿತು. ಇಲ್ಲಿ ಜಾಗಳು ಸಮನಾಗಿವೆ. ಇಲ್ಲಿ ಸರ್ವಸಮ ವೃತ್ತಗಳ ಜಾಗಳು ಕೇಂದ್ರದಲ್ಲಿ ಸಮನಾದ ಕೋನಗಳನ್ನು ಉಂಟು ಮಾಡಿದಾಗ ಆ ಜಾಗಳು ಪರಸ್ಪರ ಸಮನಾಗಿವೆ ಎಂದು ನಾವು ಬರೆಯಬೇಕು. ಅದನ್ನೇ ನಾವು ಇಲ್ಲಿ ಸಾಧಿಸಿದ್ದೇವೆ. ಸರ್ವಸಮ ವೃತ್ತದ ಜಾಗಳು ಇಲ್ಲಿ ಕೇಂದ್ರದಲ್ಲಿ ಸಮನಾದ ಕೋನಗಳನ್ನು ಉಂಟು ಮಾಡಿದಾಗ ಇಲ್ಲಿ ಜಾಗಳು ಸಮನಾಗಿರುತ್ತವೆ ಎಂದು ನಾವು ಈಗ ಸಾಧಿಸಿದ್ದೇವೆ. ಈ ವಿಡಿಯೋದಲ್ಲಿ ನಾವು ಅಭ್ಯಾಸ 9.1ರ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸಿದ್ದೇವೆ. ಮುಂದಿನ ವಿಡಿಯೋದಲ್ಲಿ ಅಭ್ಯಾಸ 9.2ರ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸೋಣ.